ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 21 ಮನು ಕರ್ದಮ ಸಂವಾದ. ಇದರಿಂದ ನಾವು 12ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಭಾವಾರ್ಥದಲ್ಲಿ ಗುರುಗಳು ಅಷ್ಟಾಂಗ ಯೋಗದ ಬಗ್ಗೆ ತಿಳಿಸ್ತಾ ಇದ್ರು. ಪತಂಜಲಿ ಯೋಗ ಪದ್ಧತಿಯನ್ನ ಅಷ್ಟಾಂಗ ಯೋಗ ಅಂತ ಕರೀತಾರೆ. ನಾವು ಯಾರಾದರೂ ಆಧ್ಯಾತ್ಮಿಕದಲ್ಲಿ ಮುಂದುವರಿಬೇಕು ಅಂತ ಯೋಗ ಪದ್ಧತಿಯನ್ನೇನಾದರೂ ನಾವು ಅಳವಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ನಿಜವಾಗ್ಲೂ ಅಧಿಕೃತವಾಗಿರುವಂಥ ಯೋಗ ಪದ್ಧತಿಯನ್ನು ನಾವು ಅಳವಡಿಸ್ಕೊಳ್ಬೇಕಾಗತ್ತೆ. ಅದಕ್ಕೆ ಪತಂಜಲಿ ಯೋಗ ಪದ್ಧತಿ ಇದೆಯಲ್ಲ, ಅದು ಅಧಿಕೃತವಾಗಿರುವಂಥದ್ದು, ಧರ್ಮಗ್ರಂಥಗಳಲ್ಲಿ ಹೇಳಿರುವಂಥದ್ದು, ಅದನ್ನು ಮಾಡ್ಕೋಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ, ಮೋಸ ಮಾಡೋರು ಇರ್ತಾರಲ್ವ, ಅವರು ಸುಮ್ಮನೆ ನಮ್ಮನ್ನು ದಾರಿ ತಪ್ಪಿಸ್ತಾರೆ. ಅದರಿಂದ ಏನಾಗುತ್ತೆ, ನಮ್ಮ ಜೀವನವೇ ವೇಸ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರನೇ ಸರಿಯಾದ ಮಾರ್ಗವನ್ನು ನಾವು ಅನುಸರಣೆ ಮಾಡಬೇಕಾಗತ್ತೆ ಅಂತೆಲ್ಲ ಹೇಳಿದ್ರು. ಈಗ ಮುಂದುವರೆದು ಹೇಳ್ತಾರೆ, ಪತಂಜಲಿಯ ಪ್ರಕಾರ ವ್ಯಕ್ತಿಯು ಎಲ್ಲ ಭೌತಿಕ ಇಚ್ಛೆಗಳಿಂದ ಬಿಡುಗಡೆಗೊಂಡಾಗ ತನ್ನ ನಿಜವಾದ ದಿವ್ಯಸ್ಥಿತಿಯನ್ನು ಪಡೆಯುವನು ಮತ್ತು ಅಂತಹ ನೆಲೆಯ ಸಾಕ್ಷಾತ್ಕಾರವನ್ನು ಆಧ್ಯಾತ್ಮಿಕ ಶಕ್ತಿ ಎಂದು ಕರೆಯಲಾಗುವುದು. ಅಂದರೆ ಇಲ್ಲಿ ಪತಂಜಲಿ ಏನು ಹೇಳಿದ್ದಾರೆ ಅದರ ಬಗ್ಗೆ ಕೆಲವೊಂದು ಡೀಟೇಲ್ಸ್ ಹೇಳ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ಯಾವಾಗ ಈ ಭೌತಿಕ ಪ್ರಪಂಚದಲ್ಲಿರುವಂಥ ಆಸೆ ಆಕಾಂಕ್ಷೆಗಳನ್ನು ಬಿಡ್ತಾನೋ, ಅದರಿಂದ ಹೊರಗಡೆ ಬಂದಿರ್ತಾನೋ, ಆವಾಗ ತನ್ನ ನಿಜವಾದ ದಿವ್ಯ ಸ್ಥಿತಿಯನ್ನು ಪಡಿತಾನೆ. ಅಂತಹ ನೆಲೆಯ ಸಾಕ್ಷಾತ್ಕಾರವನ್ನು ನಾವು ಆಧ್ಯಾತ್ಮಿಕ ಶಕ್ತಿ ಅಂತ ಕರೆಯೋದು. ಆತ್ಮ ಸಾಕ್ಷಾತ್ಕಾರವಾಯಿತು ಅಂತ ಹೇಳ್ತಾರಲ್ಲ, ಅದನ್ನೇ ಹೇಳೋದು. ಒಬ್ಬ ವ್ಯಕ್ತಿಯು ಭೌತಿಕ ಕಾರ್ಯಕ್ರಮಗಳಲ್ಲಿ ಭೌತಿಕ ಪ್ರಕೃತಿಯ ಕ್ರಮನಿರತನಾಗಿರುತ್ತಾನೆ. ಆ ಬಗೆಯ ಜನರ ಹೆಬ್ಬಯಕೆಗಳು ಯಾವುದೆಂದರೆ ಧಾರ್ಮಿಕರಾಗಿರುವುದು, ಆರ್ಥಿಕವಾಗಿ ಶ್ರೀಮಂತನಾಗುವುದು, ಇಂದ್ರಿಯಗಳನ್ನು ಸಂತುಷ್ಟಿಪಡಿಸಲು ಶಕ್ತರಾಗಿರುವುದು ಮತ್ತು ಕೊನೆಯದಾಗಿ ಪರಮಾತ್ಮನಲ್ಲಿ ಐಕ್ಯವಾಗುವುದು. ಇಲ್ಲಿ ಒಬ್ಬ ವ್ಯಕ್ತಿ ಭೌತಿಕ ಕಾರ್ಯಕ್ರಮಗಳಲ್ಲಿ ಭೌತಿಕ ಪ್ರಕೃತಿಯ ಕ್ರಮನಿರತನಾಗಿರ್ತಾನೆ. ಅಂದರೆ ಏನು, ಈ ಒಂದು ಜಗತ್ತಲ್ಲಿ ನಾನು ಚೆನ್ನಾಗಿರಬೇಕು ಅಂತ ಅವನು ಏನೇನೋ ಕೆಲಸಗಳನ್ನು ಮಾಡ್ತಾ ಇರ್ತಾನೆ. ಈ ರೀತಿಯ ಜನರ ಹೆಬ್ಬಯಕೆಗಳು ಅಂದರೆ ಎಲ್ಲಕ್ಕಿಂತ ಮುಖ್ಯವಾದಂತಹ ಬಯಕೆಗಳು ಯಾವುದಪ್ಪ ಅಂತಂದರೆ ಇದರಲ್ಲಿ 4 ಹೇಳ್ತಾ ಇದ್ದಾರೆ. ಒಂದು, ಧಾರ್ಮಿಕರಾಗಿ ಇರುವುದು, ಧರ್ಮದಲ್ಲಿ ಏನು ಹೇಳಿದಾರೋ ಆ ರೀತಿ ನಡ್ಕೊಳ್ಳುವಂಥದ್ದು, ಮತ್ತು ಆರ್ಥಿಕರಾಗಿ ಶ್ರೀಮಂತರಾಗೋದು, ಮತ್ತು ಇಂದ್ರಿಯಗಳನ್ನು ಸಂತುಷ್ಟಿಪಡಿಸ್ಕೊಳ್ಳೋದಕ್ಕೆ ನಮ್ಮ ಇಂದ್ರಿಯಗಳು ಏನು ಹೇಳುತ್ತೋ ಅದನ್ನೆಲ್ಲ ಕೊಡೋದಕ್ಕೆ ಅವರಿಗೆ ಶಕ್ತಿ ಇರುವಂಥದ್ದು, ಮತ್ತು ಕೊನೆಯದಲ್ಲಿ ಪರಮಾತ್ಮನಲ್ಲೇ ಐಕ್ಯವಾಗ್ಬಿಡೋದು. ಇದು 4 ಅವರಿಗಿರುವಂಥ ಹೆಬ್ಬಯಕೆಗಳು. ಅದ್ವೈತಿಗಳ ಪ್ರಕಾರ ಒಬ್ಬ ಯೋಗಿಯು ಪರಮಾತ್ಮನಲ್ಲಿ ಐಕ್ಯವಾಗಿ ತನ್ನ ವೈಯಕ್ತಿಕ ಅಸ್ತಿತ್ವವನ್ನು ಕಳೆದುಕೊಂಡಾಗ ಕೈವಲ್ಯವೆಂಬ ಅತ್ಯುನ್ನತ ಹಂತವನ್ನು ಸಾಧಿಸುತ್ತಾನೆ. ಆದರೆ ವಾಸ್ತವಿಕವಾಗಿ ದೇವೋತ್ತಮ ಪರಮಪುರುಷನ ಸಾಕ್ಷಾತ್ಕಾರದ ಹಂತವೇ ಕೈವಲ್ಯವಾಗಿರುತ್ತದೆ. ಈಗ ಯಾರು ಅದ್ವೈತಿಗಳಾಗಿರ್ತಾರೋ ಅವ್ರು ಏನು ಯೋಚನೆ ಮಾಡ್ತಾರೆ ಅಂತಂದರೆ, ಅದ್ವೈತಿಗಳ ಪ್ರಕಾರ ಒಬ್ಬ ಯೋಗಿ ಪರಮಾತ್ಮನಲ್ಲಿ ಐಕ್ಯವಾಗ್ತಾನಲ್ಲ, ಆಗ ತನ್ನ ವೈಯಕ್ತಿಕವಾದಂಥ ಅಸ್ತಿತ್ವವನ್ನು ಕಳ್ಕೊಳ್ತಾನೆ. ನಾನು ಅನ್ನೋದೇ ಇರೋದಿಲ್ಲ ಅವನಲ್ಲಿ. ಆ ಕೈವಲ್ಯ ಅನ್ನುವಂಥ ಅತ್ಯುನ್ನತ ಹಂತವನ್ನು ಅವನು ಸಾಧಿಸ್ಕೊಳ್ತಾನೆ. ಆದರೆ ವಾಸ್ತವಿಕವಾಗಿ ಭಗವಂತನ ಸಾಕ್ಷಾತ್ಕಾರವಾಗುತ್ತಲ್ಲ, ಆ ಹಂತನೇ ಕೈವಲ್ಯವಾಗಿರುತ್ತೆ. ಎಲ್ಲಿ ಭಗವಂತ ನಮಗೆ ಸಿಗ್ತಾನೋ, ಅವನ ಸಾಕ್ಷಾತ್ಕಾರವಾಗ್ಬಿಡುತ್ತೋ ಅದೇ ಕೈವಲ್ಯ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಪರಮಪ್ರಭುವು ಸಂಪೂರ್ಣವಾಗಿ ಆಧ್ಯಾತ್ಮಿಕನೆಂದು ಮತ್ತು ಒಬ್ಬನು ಸಂಪೂರ್ಣವಾಗಿ ಆಧ್ಯಾತ್ಮಿಕ ಸಾಕ್ಷಾತ್ಕಾರದಲ್ಲಿ ದೇವೋತ್ತಮ ಪುರುಷನು ಏನಾಗಿರುವನೆಂದು ತಿಳಿಯತಕ್ಕ ಅರಿವಿನ ಏಕತ್ವವನ್ನು ಕೈವಲ್ಯವೆಂದು ಅಥವಾ ಪತಂಜಲಿಯ ಭಾಷೆಯಲ್ಲಿ ಆಧ್ಯಾತ್ಮಿಕ ಶಕ್ತಿಯ ಸಾಕ್ಷಾತ್ಕಾರವೆಂದು ಕರೆಯಲಾಗಿದೆ. ಅವನ ಅಭಿಪ್ರಾಯವೇನೆಂದರೆ, ಒಬ್ಬನು ಭೌತಿಕ ಇಚ್ಛೆಗಳಿಂದ ಬಿಡುಗಡೆಗೊಂಡಾಗ ಮತ್ತು ಆತ್ಮ ಪರಮಾತ್ಮರ ಸಾಕ್ಷಾತ್ಕಾರದಲ್ಲಿ ನಾಟಿಕೊಂಡಾಗ ಅದನ್ನು ಚಿತ್ ಶಕ್ತಿ ಎಂದು ಕರೆಯಲಾಗಿದೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಗುರುಗಳು ಅಂದರೆ, ಭಗವಂತ ಸಂಪೂರ್ಣವಾಗಿ ಆಧ್ಯಾತ್ಮಿಕವಾಗಿರುವಂಥವನು. ಒಬ್ಬನು ಯಾವಾಗ ಸಂಪೂರ್ಣವಾಗಿ ಅಧ್ಯಾತ್ಮ ಸಾಕ್ಷಾತ್ಕಾರದಲ್ಲಿ ಆ ಭಗವಂತ ಏನು, ಅದರ ಬಗ್ಗೆ ಕಂಪ್ಲೀಟಾಗಿ ಏನು ಅಂತ ತಿಳ್ಕೊಳ್ತಾನೋ, ಅಂಥ ಒಂದು ಅರಿವು ಅವನಿಗೆ ಬರುತ್ತೋ ಆ ಅರಿವಿನ ಏಕತ್ವವನ್ನು ಕೈವಲ್ಯ ಅಂತ ಕರೀತಾರೆ. ಇದನ್ನೇ ಪತಂಜಲಿ ಅವರ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಆಧ್ಯಾತ್ಮಿಕ ಶಕ್ತಿಯ ಸಾಕ್ಷಾತ್ಕಾರ ಅಂತ ಕರೆದಿದ್ದಾರೆ.
ಅವ್ರು ಹೇಳೋ ಪ್ರಕಾರ ಏನಪ್ಪ ಅಂತಂದರೆ, ಒಬ್ಬ ಈ ಭೌತಿಕ ಆಸೆಗಳೇನಿರುತ್ತೋ ಅದರಿಂದ ಎಲ್ಲ ಬಿಡುಗಡೆ ಆದಾಗ ಮತ್ತು ಈ ಆತ್ಮ ಪರಮಾತ್ಮನ ಸಾಕ್ಷಾತ್ಕಾರದಲ್ಲಿ ನಾಟ್ಕೊಂಡಾಗ, ಅದರ ಜೊತೆ ಸೇರಿದಾಗ ಅದನ್ನು ಚಿತ್ ಶಕ್ತಿ ಅಂತ ಕರೀತಾರೆ. ಪರಿಪೂರ್ಣ ಆಧ್ಯಾತ್ಮ ಸಾಕ್ಷಾತ್ಕಾರದಲ್ಲಿ ಒಂದು ಬಗೆಯ ಆಧ್ಯಾತ್ಮಿಕ ಆನಂದಾನುಭವ ಇರುತ್ತದೆ. ಅದನ್ನು ಭಗವದ್ಗೀತೆಯಲ್ಲಿ ಭೌತಿಕ ಇಂದ್ರಿಯಾತೀತವಾದ ಪರಮಾನಂದವೆಂದು ವರ್ಣಿಸಲಾಗಿದೆ. ಸಮಾಧಿಯನ್ನು ಸಂಪ್ರಜ್ಞಾತ ಮತ್ತು ಅಸಂಪ್ರಜ್ಞಾತವೆಂದು, ಅಥವಾ ಮಾನಸಿಕ ಕಲ್ಪನೆ ಮತ್ತು ಆತ್ಮ ಸಾಕ್ಷಾತ್ಕಾರವೆಂದು 2 ಬಗೆಯಾಗಿ ವಿವರಿಸಲಾಗಿದೆ. ಸಮಾಧಿಯಲ್ಲಿ ಅಥವಾ ಅಸಂಪ್ರಜ್ಞಾತದಲ್ಲಿ ವ್ಯಕ್ತಿಯು ತನ್ನ ಆಧ್ಯಾತ್ಮಿಕ ಭಾವನೆಗಳಿಂದ ಭಗವಂತನ ಆಧ್ಯಾತ್ಮಿಕ ರೂಪವನ್ನು ಸಾಕ್ಷಾತ್ಕರಿಸಿಕೊಳ್ಳಬಹುದು. ಅದು ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಕೊನೆಯ ಗುರಿಯಾಗಿರುತ್ತದೆ. ಇಲ್ಲಿ ಆಧ್ಯಾತ್ಮ ಸಾಕ್ಷಾತ್ಕಾರವನ್ನು ಪಡ್ಕೊಳ್ತೀವಲ್ವ, ಅಲ್ಲಿ ಒಂದು ಬಗೆಯ ಆಧ್ಯಾತ್ಮಿಕ ಆನಂದ ಇರುತ್ತೆ ಅಂತ ಹೇಳ್ತಾರೆ. ಈಗ ನಾವು ಭೌತಿಕವಾಗಿ ಏನು ಆನಂದ ಅಂತ ಹೇಳ್ತೀವೋ ಅದು ನಿಜವಾದ ಆನಂದ ಅಲ್ವೇ ಅಲ್ಲ. ಆಧ್ಯಾತ್ಮಿಕದಲ್ಲಿ ನಮಗೆ ಸಿಗುತ್ತಲ್ಲ, ಅದು ನಿಜವಾದ ಆನಂದ. ಈಗ ಕೆಲವರಿಗೆ ಇದರ ಒಂದು ಅನುಭವ ಕೂಡ ಆಗಿರುತ್ತೆ. ಈಗ ಭಗವಂತನ ವಿಚಾರಗಳನ್ನು ಕೇಳ್ತೀವಲ್ವ, ಅದರಲ್ಲೂ ಕೂಡ ತುಂಬ ಆನಂದ ಸಿಗುತ್ತೆ. ಇಲ್ಲಾಂದರೆ ಪ್ರತಿನಿತ್ಯ ನಾವು ಈ ಧರ್ಮಗ್ರಂಥಗಳನ್ನು ಓದೋಕ್ಕಾಗೋದೇ ಇಲ್ಲ. ಅದರಲ್ಲಿ ಏನೋ ಒಂದು ಆನಂದದ ಅನುಭವ ಇದೆ, ಅದರಿಂದನೇ ನಾವು ಓದೋದಕ್ಕೆ ಸಾಧ್ಯ. ಸೊ ಅದನ್ನು ಭಗವದ್ಗೀತೆಯಲ್ಲಿ ಭೌತಿಕ ಇಂದ್ರಿಯಾತೀತವಾದ, ಅಂದರೆ ಭೌತಿಕ ಇಂದ್ರಿಯಗಳಿಗೆ ಅತೀತ, ಅಂದರೆ ಅದಕ್ಕೆ ಎಟಕದೇ ಇರುವಂತಹ ಪರಮಾನಂದ ಅಂತ ವರ್ಣಿಸಿದ್ದಾರೆ. ಯಾವುದನ್ನು? ಆಧ್ಯಾತ್ಮಿಕ ಆನಂದವನ್ನು. ಸಮಾಧಿಯನ್ನು ಸಂಪ್ರಜ್ಞಾತ ಮತ್ತು ಅಸಂಪ್ರಜ್ಞಾತ, ಅಂದರೆ ಮಾನಸಿಕ ಕಲ್ಪನೆ ಮತ್ತು ಆತ್ಮ ಸಾಕ್ಷಾತ್ಕಾರ ಅಂತ 2 ರೀತಿ ವಿವರಣೆಯನ್ನು ಮಾಡಿದ್ದಾರೆ. ಸಮಾಧಿಯಲ್ಲಿ ಅಥವಾ ಅಸಂಪ್ರಜ್ಞಾತದಲ್ಲಿ ವ್ಯಕ್ತಿ ಏನು ಮಾಡ್ತಾನೆ, ತನ್ನ ಆಧ್ಯಾತ್ಮಿಕ ಭಾವನೆಗಳಿಂದ ಭಗವಂತನ ಆಧ್ಯಾತ್ಮಿಕ ರೂಪವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು. ಅದು ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಒಂದು ಕೊನೆಯ ಗುರಿಯಾಗಿರುತ್ತೆ. ಭಗವಂತನ ಆಧ್ಯಾತ್ಮಿಕ ರೂಪವನ್ನು ನಾವು ನೋಡೋದಕ್ಕಾಗುತ್ತಲ್ಲ, ಅದನ್ನು ಕೊನೆ ಗುರಿ ಅಂತ ಹೇಳಿದ್ದಾರೆ. ಪತಂಜಲಿಯ ಪ್ರಕಾರ ವ್ಯಕ್ತಿಯು ಭಗವಂತನ ಪರಮ ಸ್ವರೂಪದ ಸತತ ಸಾಕ್ಷಾತ್ಕಾರದಲ್ಲಿ ನೆಲೆಸಿದಾಗ ಕರ್ದಮ ಮುನಿಯ ಹಾಗೆ ಪರಿಪೂರ್ಣತೆಯ ಹಂತವನ್ನು ಹೊಂದುವನು. ಇಲ್ಲಿ ಪತಂಜಲಿಗಳು ಹೇಳುವ ಪ್ರಕಾರ ಒಬ್ಬ ವ್ಯಕ್ತಿ ಭಗವಂತನ ಪರಮ ಸ್ವರೂಪದ ಸತತ ಸಾಕ್ಷಾತ್ಕಾರದಲ್ಲಿ ಯಾವಾಗಲೂ ಅದರಲ್ಲೇ ಮುಳುಗಿರ್ತಾನಲ್ಲ, ಅದನ್ನೇ ನೋಡೋ ಅಂಥ ಒಂದು ಕೆಪಾಸಿಟಿ ಅವನಿಗೆ ಬಂದ್ಬಿಟ್ಟಿರುತ್ತೆ. ಆ ಒಂದು ಅರ್ಹತೆಯನ್ನು ಅವನು ಗಳಿಸ್ಕೊಳ್ತಾನೆ. ಆ ರೀತಿ ಅಂದರೆ ಈಗ ಕರ್ದಮ ಮುನಿ ಹೇಗೆ ಮಾಡಿದ್ರು ಆ ರೀತಿ ಪರಿಪೂರ್ಣತೆಯ ಹಂತವನ್ನು ಅವರು ಕೂಡ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಯೋಗ ಪದ್ಧತಿಯ ಪ್ರಾಥಮಿಕಗಳ ಪರಿಪೂರ್ಣತೆಯನ್ನು ಮೀರಿರುವ ಈ ಪರಿಪೂರ್ಣತೆಯನ್ನು ಒಬ್ಬನು ಪಡೆಯದಿದ್ದಲ್ಲಿ ಅಂತಿಮ ಸಾಕ್ಷಾತ್ಕಾರವಿರುವುದಿಲ್ಲ. ಈಗ ಯೋಗ ಪದ್ಧತಿಯ ಪ್ರಾಥಮಿಕಗಳ ಪರಿಪೂರ್ಣತೆಯನ್ನು, ಪ್ರಾಥಮಿಕ ಹಂತಗಳಿರುತ್ತಲ್ಲ, ಅದನ್ನು ಯಾವಾಗ ಅವನು ಮೀರ್ತಾನೋ ಆಗ ಮಾತ್ರ ಈ ಒಂದು ಪರಿಪೂರ್ಣತೆಯನ್ನು ಪಡೆಯೋದಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಅವನಿಗೆ ಆ ಒಂದು ಸಾಕ್ಷಾತ್ಕಾರ ಅನ್ನೋದು ಆಗೋದಿಲ್ಲ. ಅಷ್ಟಾಂಗ ಯೋಗ ಪದ್ಧತಿಯಲ್ಲಿ 8 ಬಗೆಯ ಪರಿಪೂರ್ಣತೆಗಳಿವೆ. ಅವನ್ನು ಗಳಿಸಿಕೊಂಡವನು ಕಡು ಹಗುರಕ್ಕಿಂತ ಹಗುರ ಮತ್ತು ಪರಮ ಘನಕ್ಕಿಂತ ಘನವಾಗಬಲ್ಲನು. ಅವನು ತನಗೆ ಯಾವುದನ್ನು ಬೇಕಾದರೂ ದೊರಕಿಸಿಕೊಳ್ಳಬಲ್ಲನು. ಆದರೆ ಯೋಗದಲ್ಲಿ ಅಂತಹ ಭೌತಿಕ ಜಯವನ್ನು ಗಳಿಸುವುದು ಕೂಡ ಪರಿಪೂರ್ಣತೆ ಅಲ್ಲ ಅಥವಾ ಅಂತಿಮ ಧ್ಯೇಯವಲ್ಲ. ಅಂತಿಮ ಧ್ಯೇಯವು ಇಲ್ಲಿ ವರ್ಣಿತವಾಗಿದೆ. ಅಂದರೆ ಇಲ್ಲಿ ಅಷ್ಟಾಂಗ ಯೋಗ ಪದ್ಧತಿಯಲ್ಲಿ 8 ಬಗೆಯ ಪರಿಪೂರ್ಣತೆಗಳು ಅಂತ ಇದೆ. ಈಗ ಪ್ರಾಥಮಿಕ ಪರಿಪೂರ್ಣತೆಯನ್ನು ಮೀರಿದ್ರೆ ಮಾತ್ರನೇ ಈ ಕೊನೆ ಒಂದು ಪರಿಪೂರ್ಣತೆಯನ್ನು ನಾವು ಪಡೆಯೋಕ್ಕಾಗೋದು. ಅಂದರೆ ಅಂತಿಮ ಸಾಕ್ಷಾತ್ಕಾರ ಅಂತ ಹೇಳ್ತಾರಲ್ಲ, ಅದನ್ನು ಪಡೆಯೋದಕ್ಕೆ ಆಗೋದು. ಸೊ ಅದನ್ನು ಗಳಿಸ್ಬೇಕು ಅಂದರೆ 8 ಬಗೆಯ ಪರಿಪೂರ್ಣತೆಗಳು ಅಷ್ಟಾಂಗ ಯೋಗದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಯಾರು ಗಳಿಸ್ಕೊಳ್ತಾನೋ 8 ಬಗೆಯ ಒಂದು ಪರಿಪೂರ್ಣತೆಯನ್ನು ಕೂಡ, ಅವನು ತುಂಬ ಹಗುರವಾಗಿರುತ್ತಲ್ಲ ಅದಕ್ಕಿಂತ ಹಗುರವಾಗಬಲ್ಲ. ಆಮೇಲೆ ತುಂಬ ಘನವಾಗಿರುತ್ತಲ್ಲ, ಭಾರವಾಗಿರುತ್ತಲ್ಲ, ಅದಕ್ಕಿಂತ ಭಾರವಾಗಬಲ್ಲ. ಈಗ ಇದನ್ನೆಲ್ಲ ಹನುಮಂತ ಇನ್ನೂ ಬೇಕಾದಷ್ಟು ಜನ ಪಡ್ಕೊಂಡಿರ್ತಾರೆ. ಈಗ ಹನುಮಂತ ನೋಡಿ ಸಣ್ಣದಾಗಿ ತನ್ನ ಶರೀರವನ್ನು ಮಾಡ್ಕೊಳ್ತಾನೆ, ಮತ್ತು ಇಡೀ ಆಕಾಶದ ಎತ್ತರಕ್ಕೂ ಕೂಡ ಅವನು ಬೆಳಿತಾನೆ.
ಮತ್ತು ಹಗುರನೂ ಆಗಬಲ್ಲ, ಘನ ಕೂಡ ಆಗಬಲ್ಲ. ಆ ರೀತಿ ಇದನ್ನು ಪಡ್ಕೋಬೋದು. ಅವನು ತನಗೇನು ಬೇಕೋ ಅದನ್ನೆಲ್ಲ ತಗೋಬೋದು. ಆ ಒಂದು ಶಕ್ತಿ ಅವನಲ್ಲಿ ಬಂದ್ಬಿಡುತ್ತೆ. ಆದರೆ ಯೋಗದಲ್ಲಿ ಅಂತಹ ಭೌತಿಕ ಜಯವನ್ನು ಗಳಿಸೋದು ಕೂಡ ಪರಿಪೂರ್ಣತೆ ಅಲ್ಲ. ಇದೆಲ್ಲ ಭೌತಿಕಕ್ಕೆ ಸೇರಿರುವಂಥದ್ದು. ಘನವಾಗೋದು, ಸಣ್ಣ ಆಗೋದು, ದೊಡ್ಡದಾಗೋದು, ಇದೆಲ್ಲನೂ ಕೂಡ. ಆದರೆ ಇದನ್ನು ನಾವು ಪರಿಪೂರ್ಣತೆ ಅನ್ನಲ್ಲ, ಅಥವಾ ಅಂತಿಮ ಧ್ಯೇಯ ಅಂತ ಹೇಳೋದಿಲ್ಲ. ಅಂತಿಮ ಧ್ಯೇಯ ಏನು ಅಂತ ಇಲ್ಲಿ ವರ್ಣನೆ ಮಾಡಿದರೆ ಅದೇನು ಅಂತ ತಿಳ್ಕೊಳ್ಳೋಣ. ಕರ್ದಮ ಮುನಿಯು ದೇವೋತ್ತಮ ಪರಮಪುರುಷನನ್ನು ಅವನ ಸನಾತನ ಸ್ವರೂಪದಲ್ಲಿ ಕಂಡನು. ಜೀವಾತ್ಮನ ಮತ್ತು ಪರಮಾತ್ಮನ ಅಥವಾ ಕೃಷ್ಣನ ಮತ್ತು ಕೃಷ್ಣ ಭಕ್ತರ ಸಂಬಂಧದೊಡನೆ ಭಕ್ತಿ ಸೇವೆಯು ಪ್ರಾರಂಭವಾಗುತ್ತದೆ. ಈ ಸಂಬಂಧವನ್ನು ಒಬ್ಬನು ಗಳಿಸಿದಾಗ ಅಲ್ಲಿಂದ ಕೆಳಕ್ಕೆ ಬೀಳುವ ಪ್ರಶ್ನೆಯೇ ಇಲ್ಲ. ವ್ಯಕ್ತಿಯು ಯೋಗ ಪದ್ಧತಿಯಿಂದ ದೇವೋತ್ತಮ ಪರಮಪುರುಷನನ್ನು ಪ್ರತ್ಯಕ್ಷವಾಗಿ ಕಾಣಲು ಇಚ್ಛಿಸುತ್ತಿದ್ದು ಯಾವುದೋ ಭೌತಿಕ ಶಕ್ತಿಯನ್ನು ಪಡೆಯುವ ಕಡೆಗೆ ಆಕರ್ಷಿತನಾದರೆ ಆಗ ಅವನು ಮುಂದೆ ಹೋಗುವ ಬದಲಾಗಿ ಅಡ್ಡದಾರಿ ಹಿಡಿದವನಾಗುವನು. ಠಕ್ಕು ಯೋಗಿಗಳಿಂದ ಪ್ರೋತ್ಸಾಹಿತವಾದ ಭೌತಿಕ ಸುಖಾನುಭವಕ್ಕೂ ಆಧ್ಯಾತ್ಮಿಕ ಆನಂದದ ದಿವ್ಯ ಸಾಕ್ಷಾತ್ಕಾರಕ್ಕೂ ಯಾವ ಸಂಬಂಧವೂ ಇರುವುದಿಲ್ಲ. ಭಕ್ತಿಯೋಗದ ನಿಜವಾದ ಭಕ್ತರು ದೇಹವನ್ನು, ಆತ್ಮವನ್ನು ಕಾಪಾಡಲು ಅತ್ಯವಶ್ಯಕವಾದ ಭೌತಿಕ ಅಗತ್ಯಗಳನ್ನು ಮಾತ್ರ ಸ್ವೀಕರಿಸುವರು. ಅವರು ಅತಿಯಾದ ಭೌತಿಕ ಇಂದ್ರಿಯ ಸುಖಗಳಿಂದ ಸಂಪೂರ್ಣವಾಗಿ ದೂರವಿರುವರು. ಅವರು ದೇವೋತ್ತಮ ಪುರುಷನ ಸಾಕ್ಷಾತ್ಕಾರದಲ್ಲಿ ಪ್ರಗತಿಗೊಳ್ಳಲು ಸಾಧ್ಯವಾಗುವ ಎಲ್ಲ ಕ್ಲೇಶಗಳನ್ನೂ ಅನುಭವಿಸಲು ಸಿದ್ಧರಾಗಿರುವರು. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈಗ ಕರ್ದಮ ಮುನಿಗಳು ಆ ಭಗವಂತನನ್ನು ಅವನ ಸನಾತನ ಸ್ವರೂಪದಲ್ಲೇ ನೋಡ್ತಾರೆ. ಅವನು ಹೇಗಿದ್ದಾನೋ ಹಾಗೆ ನೋಡ್ತಾರೆ. ಜೀವಾತ್ಮನ ಪರಮಾತ್ಮನ, ಅಥವಾ ನಾವು ಕೃಷ್ಣ ಮತ್ತು ಕೃಷ್ಣ ಭಕ್ತರು. ಜೀವಾತ್ಮ ಅಂದರೆ ಕೃಷ್ಣ ಭಕ್ತರು, ಪರಮಾತ್ಮ ಅಂದರೆ ಕೃಷ್ಣ. ಈ ಸಂಬಂಧದ ಜೊತೆ ಅಂದರೆ ಭಕ್ತ ಮತ್ತು ಭಗವಂತನ ಸಂಬಂಧದ ಜೊತೆ ಭಕ್ತಿ ಸೇವೆ ಅನ್ನೋದು ಪ್ರಾರಂಭ ಆಗುತ್ತೆ. ಈ ಒಂದು ಸಂಬಂಧವನ್ನು ಒಬ್ಬ ಗಳಿಸ್ಕೊಂಡಾಗ ಅಲ್ಲಿಂದ ನಾವು ಕೆಳಗಡೆ ಬೀಳುವಂಥ ಪ್ರಶ್ನೆನೇ ಇಲ್ಲ. ಯಾಕಂದರೆ ಒಂದು ಸರಿ ನಮಗೆ ಭಗವಂತನ ಕಡೆಗೆ ಆಕರ್ಷಣೆ ಬಂತು ಅಂತಂದರೆ ಇನ್ನು ನಾವು ಬೇರೆ ಕಡೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ವ್ಯಕ್ತಿ ಯೋಗ ಪದ್ಧತಿಯಿಂದ ಭಗವಂತನನ್ನು ಪ್ರತ್ಯಕ್ಷವಾಗಿ ನೋಡಬೇಕು ಅಂತ ಇಷ್ಟಪಟ್ಟರೂ ಕೂಡ ಯಾವುದೋ ಒಂದು ಭೌತಿಕ ಶಕ್ತಿಯನ್ನು ಪಡಿಬೇಕು ನಾನು ಅನ್ನೋ ಕಡೆ ಏನಾದರೂ ಅವನ ಆಕರ್ಷಣೆ ಆದರೆ ಅವನು ಮುಂದೆ ಹೋಗೋ ಬದಲು ಅವನೇನು ಮಾಡ್ತಾನೆ, ಅಡ್ಡದಾರಿ ಹಿಡಿತಾನೆ. ಆಯಿತಾ? ಅದಕ್ಕೆ ನಾವು ಹೋಗುವಂಥ ಒಂದು ಮಾರ್ಗ ಸರಿಯಾಗಿರಬೇಕು, ಮತ್ತು ನಮ್ಮ ಗುರಿ ಏನಿದೆಯೋ ಅದ್ರ ಕಡೆನೇ ನಮ್ಮ ಒಂದು ಚಿತ್ತ ಇರಬೇಕು. ಭಗವಂತನನ್ನು ನಾನು ಪಡಿಬೇಕು ಅಂದರೆ ಅದ್ರ ಕಡೆನೇ ಇರಬೇಕು. ಅಲ್ಲಿ ಯಾರೋ ಬಂದು ನಿನಗೆ ಈ ಶಕ್ತಿ ಸಿಗುತ್ತೆ, ಆ ಶಕ್ತಿ ಸಿಗುತ್ತೆ, ಇದನ್ನು ಮಾಡಿದಾಗ ಅಂತಂದಾಗ ಆ ಕಡೆಗೆ ಏನಾದರೂ ನಮ್ಮ ಮನಸ್ಸು ವಾಲ್ತು ಅಂತಂದರೆ ಮತ್ತು ನಾವು ಅಡ್ಡದಾರಿ ಹಿಡ್ದಂಗೆ ಲೆಕ್ಕ. ಆಮೇಲೆ ಠಕ್ಕು ಯೋಗಿಗಳಿರ್ತಾರೆ, ಅಂದರೆ ಮೋಸ ಮಾಡುವಂಥವ್ರು. ಅವರಿಂದ ಪ್ರೋತ್ಸಾಹಿತವಾಗಿರುವಂತಹ ಭೌತಿಕ ಸುಖಾನುಭವಕ್ಕೂ ಮತ್ತು ಆಧ್ಯಾತ್ಮಿಕ ಆನಂದದಲ್ಲಿ ನಮಗೆ ದಿವ್ಯ ಸಾಕ್ಷಾತ್ಕಾರ ಇದೆಯಲ್ಲ ಅದಕ್ಕೂ ಯಾವ ಸಂಬಂಧನೂ ಇಲ್ಲ. ಈಗ ಭೌತಿಕ ಸುಖನೇ ಬೇರೆ, ಆಧ್ಯಾತ್ಮಿಕ ಸುಖನೇ ಬೇರೆ. ಈಗ ಮೋಸ ಮಾಡೋರು ಏನು ಮಾಡ್ತಾರೆ, ಯಾಕಂದರೆ ನಮಗೆ ಗೊತ್ತಿರಲ್ಲ ಅದ್ರ ಬಗ್ಗೆ. ಯಾರಾದರೂ ಏನಾದರೂ ಬಂದು ಹೇಳಿದ್ರು ಅಂತಂದರೆ ಹೌದು ಇರ್ಬೋದೇನೋ ಅಂತ ನಾವು ನಂಬಿಬಿಡ್ತೀವಿ. ಅದಕ್ಕೋಸ್ಕರನೇ ಯಾರಿಗೆ ಒಂದು ಅಧಿಕಾರ ಇರುತ್ತೋ ಅಂಥವರಿಂದ ಮಾತ್ರ ನಾವು ಕಲಿಬೇಕು ಇವನ್ನೆಲ್ಲ ಅಂತ ಹೇಳೋದು. ಭಕ್ತಿಯೋಗದ ನಿಜವಾದ ಭಕ್ತರು ಇರ್ತಾರಲ್ಲ ಅವರು ತಮ್ಮ ಭೌತಿಕ ಸುಖಕ್ಕೋಸ್ಕರ ಏನನ್ನೂ ಅವರು ಗಳಿಸೋದು ಇಲ್ಲ, ಆಮೇಲೆ ಅವ್ರು ಏನು ಪಡ್ಕೊಳ್ಳೋದು ಇಲ್ಲ. ಅವರೇನು ಅಂತಂದರೆ ಈ ದೇಹವನ್ನು, ಆತ್ಮವನ್ನು ಕಾಪಾಡೋದಕ್ಕೋಸ್ಕರ, ಈ ಆತ್ಮವನ್ನು ಕಾಪಾಡೋದಕ್ಕೆ ಈ ದೇಹ ಬೇಕು. ಈ ದೇಹವನ್ನು ಅದಕ್ಕೋಸ್ಕರ ಚೆನ್ನಾಗಿಟ್ಕೊಂಡಿರ್ಬೇಕಲ್ವ. ಅದಕ್ಕೆ ಎಷ್ಟು ಭೌತಿಕ ಅಗತ್ಯಗಳು ಬೇಕೋ ಅಷ್ಟನ್ನು ಮಾತ್ರ ಅವರು ಸ್ವೀಕಾರ ಮಾಡ್ತಾರೆ. ಇನ್ನು ಅತಿಯಾದ ಭೋಗ ಸುಖ, ಇಂದ್ರಿಯ ಸುಖಗಳು ಏನಿರುತ್ತೋ ಅದರಿಂದ ಅವರು ದೂರ ಇರ್ತಾರೆ. ಅವರು ಭಗವಂತನ ಸಾಕ್ಷಾತ್ಕಾರದಲ್ಲಿ ಪ್ರಗತಿಯಾಗೋದಕ್ಕೇನೇನು ಸಾಧ್ಯವಾಗುತ್ತೋ ಎಲ್ಲ ಕಷ್ಟಗಳನ್ನು ಅವರು ಅನುಭವಿಸೋದಕ್ಕೂ ಸಿದ್ಧರಾಗಿರ್ತಾರೆ. ಅವರಿಗೆ ಕಂಫರ್ಟ್ ಆಗಿರೋ ಲೈಫ್ ಬೇಕು ಅಂತ ಅನಿಸೋದಿಲ್ಲ. ಆದರೆ ಆಧ್ಯಾತ್ಮಿಕದಲ್ಲಿ ಮುಂದುವರಿಬೇಕು ಅಂದರೆ ಏನು ಕಷ್ಟ ಬೇಕಾದರೂ ಅವರು ಸಹಿಸ್ಕೊಳ್ಳೋದಕ್ಕೆ ರೆಡಿಯಾಗಿರ್ತಾರೆ ಅಂತಂದ್ಬಿಟ್ಟು ಇದರ ಅರ್ಥ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.